ಓಕೆ, ನಮಸ್ಕಾರ. ನನ್ನ ಹೆಸರು ಗಣೇಶ್ ಅಂತೇಳಿ. ನಾ ಎಮ್ ಮ್ಯಾಥ್ಸ್ ಟೀಚರ್ ಇನ್ ಡಾಕ್ಟರ್ KCC ಅಕಾಡೆಮಿ. ನನ್ನ ಜೊತೆ ನನ್ನ ಸ್ಟೂಡೆಂಟ್ ಇದ್ದಾಳೆ ಶ್ರೇಯಾ ಅಂತೇಳಿ. ಅವಳು ನಿಮ್ಮ ಪರವಾಗಿ ಡೌಟ್ಸ್ ಕ್ಲಾರಿಫೈ ಮಾಡಿಕೊಡ್ತಾಳೆ. ಸೊ ನಾವು ಇಲ್ಲಿ ಮಾಡ್ತಿರೋ ಉದ್ದೇಶ ಬಂದು 10th ಹುಡುಗರನ್ನ ಯಾವ ಥರ ಪಾಸ್ ಮಾಡೋದು, ಈ 45 ದಿನದಲ್ಲಿ ಯಾವ ಥರ ಮಕ್ಕಳನ್ನ ಪಾಸ್ ಮಾಡಿಸೋದು ಮತ್ತು ಯಾವ ಥರ ಎಕ್ಸಾಮಲ್ಲಿ ಮಾರ್ಕ್ಸ್ ತರಿಸೋ ಅನ್ನೋ ಉದ್ದೇಶದಿಂದ ನಾವು ಅವ್ರಿಗೆ ಒಂದು ಪಾಸಿಂಗ್ ಪ್ಯಾಕೇಜ್ ಥರ ಮತ್ತು ಒಂದು 65 ಸ್ಮಾರ್ಟ್ 65 ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಶ್ರೇಯಾ. ನಾನು KCC ಅಕಾಡೆಮಿಯಲ್ಲಿ 10th ಓದ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ, ನಮ್ಮದು ಡಾಕ್ಟರ್ KCC ಅಕಾಡೆಮಿ ಅಂತೇಳಿ ನಾಗಶೆಟ್ಟಹಳ್ಳಿ ಬಸ್ ಸ್ಟಾಪಲ್ಲಿದೆ. ಸೊ ನಮ್ಮಲ್ಲಿ PCMB, PCMC ಮತ್ತು CBA, SCBA ಕೋಚಿಂಗ್ ಇದೆ. ಮತ್ತು IAN, KCET, JEE ಮತ್ತು ನೀಟ್ ಕೋಚಿಂಗು ಸಿಗುತ್ತೆ. ಸೊ ನಾವಿಲ್ಲಿ ಮಕ್ಕಳಿಗೋಸ್ಕರ ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ, ಸೊ ಇಲ್ಲಿ ಕೆಮಿಸ್ಟ್ರಿ, ಫಿಸಿಕ್ಸು ಎಲ್ಲ ಸಬ್ಜೆಕ್ಟ್ಗೂ ಅವ್ರಿಗೆ ಪಾಸಿಂಗ್ ಪ್ಯಾಕೇಜ್ ನಿಮಗೆ ಕಳಿಸ್ತೀವಿ. ಸೊ ಆನ್ಲೈನಲ್ಲಿ ಎಲ್ಲ ಕಂಟೆಂಟು ತಲುಪೋ ಥರ ನೋಡ್ಕೋತೀವಿ. ಸೊ ಇವತ್ತು ನಾನು ಮ್ಯಾಥ್ಸ್ ಮಾಡಿಕೊಡ್ತೀನಿ ನಿಮಗೆ. ಓಕೆ, ಇಲ್ಲಿ ನಾವೇನು ಮಾಡಿದ್ದೀವಿ, ಮ್ಯಾಥ್ಸ್ ಸ್ಮಾರ್ಟ್ 65 ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೆಟ್ 1 ಇವತ್ತು ಸೆಟ್ 1 ಗ್ರಾಫ್ ಹೇಳ್ಕೊಡ್ತೀನಿ. ಇದರಿಂದ ಕನ್ಫರ್ಮ್ 4 ಮಾರ್ಕರ್ ಬರುತ್ತೆ ನಿಮ್ಮ ಕ್ವಶನ್ ನಂಬರ್ 34. ಸೊ ಇಲ್ಲಿ ನಿಮಗೆ ಕನ್ಫರ್ಮ್ ನಿಮ್ಮ ಯಾವ ಥರ ಗ್ರಾಫ್ ಹಾಕೋದು ಅಂತೆಲ್ಲ ಇವತ್ತು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಕ್ವಶನ್ ತೊಗೊಳ್ಳೋಣ. ಫಸ್ಟ್ ಸ್ಟಾರ್ಟ್ ಮಾಡೋಣಮ್ಮ. ಸೊ ಫಸ್ಟ್ ಕ್ವಶನ್, 2x + y = 8, x + y = 5. ಸೊ ಅಲ್ಲಿ ಬರ್ಕೊಳ್ಳೋದು ನೋಡಿ, 2x + y = 8 ಆ್ಯಂಡ್ x + y = 5. ಇಲ್ಲಿ ನೀವು ಯಾವ ಥರ ಸಾಲ್ವ್ ಮಾಡಬೇಕು ಅಂದರೆ, ಫಸ್ಟು ಏನು ಬರ್ಕೋತೀರಾ, ಫಸ್ಟ್ ಈಕ್ವೇಷನ್ ತಗೊಳ್ಳಿ. 2x + y = 8, ಪುಟ್ x is 0. ಓಕೆ, x is equal to 0 ಕೊಟ್ಟರೆ ಏನಾಗುತ್ತೆ ನೋಡಿ, ಈ ಥರ ಬಾಕ್ಸ್ ಮಾಡ್ಕೊಳ್ಳಿ. x is 0 ಕೊಡಿ, y is 0. ಏನು x is 0 ಕೊಟ್ಟರೆ ಏನು ಬರುತ್ತೆ, y ವ್ಯಾಲ್ಯೂ 8. ಸೂಪರ್, 8 ಬರ್ಕೊಳ್ಳಿ. y is 0 ಕೊಡಿ, y is 0 ಕೊಟ್ಟರೆ ಏನಾಯಿತು, x is equal to 4. ಅರ್ಥ ಆಯ್ತಾ ಹೆಂಗೆ ಬಂತು ಅಂತ? ಹೆಂಗೆ ಗೊತ್ತಾಯಿತು? y is 0 ಕೊಟ್ಟರೆ 2x is equal to 8 ಆಗುತ್ತೆ. ಸೊ x is equal to 4 ಆಗುತ್ತೆ. ಇದರಲ್ಲಿ ತುಂಬ ಮೆಥಡ್ ಇದೆ, ನಿಮ್ಮ ಸ್ಕೂಲಲ್ಲೂ ಬೇರೆ ಬೇರೆ ಮೆಥಡ್ ಇರುತ್ತೆ. ಇದು ಈಸಿಯೆಸ್ಟ್ ಮೆಥಡು. ಸೊ ಈ ಮೆಥಡ್ ಮಾಡ್ಕೊಂಡು ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ. ಸೊ ಬೇಕು ಅಂದರೆ ನೀವು ಇಲ್ಲಿ 0,8, 4,0 ಅಂತ ಪಾಯಿಂಟ್ಸ್ ಬರ್ಕೊಳ್ಳಿ, ಈಸಿ ಆಗುತ್ತೆ. ಸೊ ಸೆಕೆಂಡ್ ಲೈನ್, ಇವಾಗ ಸೆಕೆಂಡ್ ಗ್ರಾಫ್ ತೊಗೊಳ್ಳೋಣ. ಸೆಕೆಂಡ್ ಗ್ರಾಫ್ ನಮ್ಮ ಸ್ಟೂಡೆಂಟ್ ಶ್ರೇಯ ಅವರೇ ಆನ್ಸರ್ ಮಾಡ್ತಾರೆ ನೋಡಿ. ಇಫ್ x is 0 ಏನು ಬರುತ್ತಪ್ಪ, 5. y is 5. ಸೊ ಇಫ್ y is 0 ಏನಾಗುತ್ತೆ, 5 ಪಾಯಿಂಟ್ಸ್ ಬಂತ, 1 ಮಾರ್ಕ್ಸ್ ಬಂದೋಯ್ತು. ಇವಾಗ 4 ಮಾರ್ಕ್ಸ್ 1 ಮಾರ್ಕ್ಸ್ ಬಂದೋಯ್ತು. ಇವಾಗ ನಾವು ನೆಕ್ಸ್ಟ್ ಏನು ಮಾಡೋಣ, ಗ್ರಾಫ್ಗೆ ಹೋಗೋಣ. ಗ್ರಾಫಲ್ಲಿ ಇದರ ಗ್ರಾಫ್ ಶೀಟಲ್ಲಿ ನೀವು ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ನ ಮಾರ್ಕ್ ಮಾಡ್ಕೊಳ್ಳಿ. ಇದು ಆರಿಜಿನ್ ಆಗುತ್ತೆ, ಇದು ಎಕ್ಸು, ಇದು ಎಕ್ಸ್ ಡ್ಯಾಶು, ಇದು ಆರಿಜಿನು, ವೈ ಡ್ಯಾಶ್. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಪಾಯಿಂಟ್ ಮಾಡ್ಕೊಳ್ಳಿ. 1 2 3 4 5 6 7 8 ಪಾಯಿಂಟ್ ನೋಡ್ಕೋಬೇಕು. ಈ ಕಡೆ -1 -2 -3 -4 -5 -6 -7 ನೀವು ಎಲ್ಲಿಗೆ ಬೇಕಾದ್ರೂ ಸ್ಟಾಪ್ ಮಾಡ್ಕೋಬೋದು. ಇಲ್ಲೂ ಅಷ್ಟೇ 1 2 3 4 5. ಈಗ ಪಾಯಿಂಟ್ಸ್ ನೋಡ್ಕೊಳ್ಳಿ. ಅಲ್ಲಿ ಎಕ್ಸ್ ಆಕ್ಸಿಸ್ಸು ವೈ ಆಕ್ಸಿಸ್ ಎಷ್ಟಿದೆ ನೋಡಿ. ವೈ ಆಕ್ಸಿಸ್ ಮ್ಯಾಕ್ಸಿಮಮ್ 8 ಇದೆ, ಎಕ್ಸ್ ಆಕ್ಸಿಸ್ ಮ್ಯಾಕ್ಸಿಮಮ್ 5 ಇದೆ. ಸೊ ನಾವೇನು ಮಾಡೋಣ, ವೈ ಆಕ್ಸಿಸ್ ಮ್ಯಾಕ್ಸಿಮಮ್ 8 ಇದೆ ಅಲ್ವಾ, ಅಂದರೆ 2 to 4 ಮಾಡ್ಕೊಳ್ಳೋಣ. 2 4 2 4 6 8. ಸೊ ಇಲ್ಲಿ ಏನಾಗುತ್ತೆ, -2 -4 -6 -8. ಸೊ ಇವಾಗ ಏನು ಮಾಡ್ಕೋಬೇಕು, ಮಾರ್ಕ್ ಮಾಡ್ಕೊಂಡೋಯ್ತಲ್ವ ಪಾಯಿಂಟು. ಇವಾಗ ಫ್ಲಾಟ್ ಮಾಡಬೇಕು. ಫಸ್ಟ್ ಪಾಯಿಂಟ್ ಏನಿದೆ, ಫಸ್ಟ್ ಪಾಯಿಂಟ್ ನೋಡಿ, ಎಕ್ಸ್ ಇಸ್ 0,8 ಇದೆ. ಎಕ್ಸು 0 ಇರಬೇಕು, ವೈ 8 ಇರಬೇಕು. ಎಕ್ಸು 0, ವೈ 8 ಇಲ್ಲಿ ಕರೆಕ್ಟಾ, ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಏನಿದೆ, 4,0 ಇದೆ. 4,0 ಎಕ್ಸ್ ಇಸ್ 4, ವೈ 0. ಕರೆಕ್ಟಾ? ಈಗ ಸ್ಕೇಲ್ ತೊಗೊಳ್ಳೋಣ. ಸ್ಕೇಲ್ ತಗೊಂಡು ನಾವು ಡ್ರಾ ಮಾಡೋಣ. ಇಲ್ಲಿ 2 ಪಾಯಿಂಟ್ನ ಕನೆಕ್ಟ್ ಮಾಡೋಣ. ಸೊ ಈ ಥರ ಸ್ಕೇಲ್ ತೊಗೊಳ್ಳಿ. ಸ್ಕೇಲಲ್ಲಿ ನಾನು ಡಿಫ್ರೆಂಟ್ ಕಲರ್ ಯೂಸ್ ಮಾಡ್ಕೋತೀನಿ ಫಾರ್ ಡ್ರಾಯಿಂಗ್. ಯೆಲ್ಲೋ ಕಲರ್ ಯೂಸ್ ಮಾಡ್ತೀನಿ ನೋಡಿ. ಸೊ ಕನೆಕ್ಟ್ ಮಾಡಿ, ಸ್ಕೇಲಲ್ಲಿ ಕನೆಕ್ಟ್ ಮಾಡಿದ್ರೆ ಸೊ ಏನು ಬಂತು, ಇಲ್ಲಿ ಕನೆಕ್ಟ್ ಆಯಿತು.
ಓಕೆ. ಸೊ ಈಗ ಸೆಕೆಂಡ್ ಪಾಯಿಂಟ್ ತೊಗೊಳ್ಳೋಣ. ಸೆಕೆಂಡ್ ಪಾಯಿಂಟ್ ಏನಿದೆ, 4,0 ಇದೆ, 4,0 ಇದೆ. x is 5, y is 5. ಕನೆಕ್ಟ್ ಮಾಡೋಣ. x is 5, y is 5 ಅಂತಂದರೆ ಎಲ್ಲಿದೆ, x is 5, 2, 4, 5, 1, 2, here 5 will be, next here 5. ಸೊ ಎರಡು ಪಾಯಿಂಟ್ನ ಕನೆಕ್ಟ್ ಮಾಡೋಣ ಈಗ. ಓಕೆ, ಕನೆಕ್ಟ್ ಮಾಡಿ, ಎರಡು ಪಾಯಿಂಟ್ ಕನೆಕ್ಟ್ ಮಾಡಿ. ಎರಡು ಪಾಯಿಂಟ್ ಕನೆಕ್ಟ್ ಮಾಡಿದ್ಮೇಲೆ ಸೊ ಇಲ್ಲಿ ನಿಮಗೆ ಆನ್ಸರ್ ಸಿಗ್ತದೆ ನೋಡಿ. ಇವಾಗ ಇನ್ನೊಂದು ಕಲರ್ ತೊಗೋತೀನಿ. ಸೊ ಇಲ್ಲಿ ರೆಡ್ ಕಲರ್. ಸೊ ಇಲ್ಲಿ ಏನಾಗ್ತಿದೆ, ಯಾವುದು ಇಲ್ಲಿ x is 3, y is 2. ಸೊ ಇಲ್ಲಿ ಇನ್ನೇನು ಮಾಡ್ಕೋಬೇಕು, ಆನ್ಸರ್ ವಿಲ್ ಬಿ x is 3, y is 2. ಸೊ ಇಲ್ಲಿ ಬರೀಬೇಕು ಸೊಲ್ಯೂಷನ್, x is equal to 3, y is 2. ಅರ್ಥ ಆಯ್ತಲ್ಲಮ್ಮ? ಸೊ x is equal to 3, y is 2. ಇದು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಇನ್ನೊಂದು ಏನು ಆ್ಯಡ್ ಮಾಡಬೇಕು, ಸ್ಕೇಲ್ ಅಂತ ಬರೀಬೇಕು. ಸ್ಕೇಲ್ ಏನಾಗುತ್ತೆ, x axis 1 centimeter is equal to, x axis ಎಸ್ಟಿಮೇಟ್ ತೊಗೊಂಡ್ವಿ 1 ಯೂನಿಟ್. ಸೊ 1 ಯೂನಿಟ್. ಸೊ y axis 1 centimeter is equal to 1 ಯೂನಿಟ್. ಇಷ್ಟು ಬರೆದ್ರೆ 4 ಮಾರ್ಕರ್ ಸಿಗುತ್ತೆ. ಬಾಕ್ಸ್ ಮಾಡಿ x is equal to 3, x is 2. ನೀವು ಕರೆಕ್ಟ್ ಮಾಡಿದಿರ ಚೆಕ್ ಅಲ್ಲೇ ಏನೋ ಆನ್ ಸ್ಪಾಟಲ್ಲಿ ಚೆಕ್ ಮಾಡ್ಕೋಬೋದು. ನೀವು ಕರೆಕ್ಟ್ ಮಾಡಿದಿರಲ್ಲ ಅಂತೇಳಿ ಹೆಂಗೆ ಚೆಕ್ ಮಾಡ್ಕೊಳ್ಳೋದು ನೋಡಿ. x is equal to 3 ಕೊಡಿ, x is 3, y is 2 ಕೊಡಿ. 3 + 2 ಏನಾಯಿತು, 5. ಸೊ 5 ಮ್ಯಾಚ್ ಆಗ್ತಿದೆ. ಸೊ ಆನ್ಸರ್ ಇಸ್ ಕರೆಕ್ಟ್. ಇನ್ನೊಂದು ಸಮ್ ಟ್ರೈ ಮಾಡೋಣ ನಾವು. ಓಕೆ. ಸೊ ಇನ್ನೊಂದು ಸಮ್ ಏನಿದೆ, 2x + y is equal to 8, x - y is equal to 1. 2x plus y is equal to 8, x minus y is equal to 1. ನೀವು ಟ್ರೈ ಮಾಡ್ತೀರಾ? ಫಸ್ಟ್ ಒಂದು ಬಾಕ್ಸ್ ಮಾಡಿ. ಸೂಪರ್. ಎಸ್. ಇನ್ನೊಂದು ಬಾಕ್ಸ್ ಮಾಡಿ. ಎಸ್. ಗುಡ್. ಸೊ x is equal to 0 ಕೊಡಿ. x is 0 ಕೊಟ್ಟರೆ ಏನು ಬಂತು, y ವ್ಯಾಲ್ಯೂ 8. 8 ಬರೀರಿ. ಇಲ್ಲಿ x is equal to 8. ಸೂಪರ್. ನೆಕ್ಸ್ಟ್ y is 0 ಕೊಡಿ, x ವ್ಯಾಲ್ಯೂ 4. ಸೂಪರ್, ರೈಟ್. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಏನು ಮಾಡ್ಕೊತೀರ ಪಾಯಿಂಟು, 0, 8, 4, 0. ಗುಡ್. ಈಗ ಇನ್ನೊಂದು ಬಾಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಸ್ಲೋ ಮಾಡಿ, ಚೆನ್ನಾಗಿ ಮಾಡ್ತಿದ್ದೀರಾ. ಸೊ x, y, ಪುಟ್ x is 0, ಕೊಟ್ಟರೆ y ಏನೋ x is equal to 0 ಕೊಟ್ಟರೆ y is -1. ಸೂಪರ್. -1. y is 0 ಕೊಟ್ಟರೆ, ಒಂದು ನಿಮಿಷ, -1 ಪೆನ್ ಗೊತ್ತಾಗುತ್ತೆ ಅಲ್ಲಿ. ಓಕೆ. ಸೊ x is 0, y is -1. If y is 0, x ವ್ಯಾಲ್ಯೂ 1. ಕ್ಲಿಯರಾ? ಸೊ ಪಾಯಿಂಟ್ ಏನು ಬರ್ಕೋತೀರಾ, 0, -1, 1, 0. ಪಾಯಿಂಟ್ಸ್ ರೆಡಿ ಆಯ್ತಲ್ವಾ? ಈಗ ಗ್ರಾಫ್ಗೆ ಹೋಗೋಣ. ಗ್ರಾಫಲ್ಲಿ ರೆಡಿ ಮಾಡ್ಕೊಳ್ಳೋಣ. ಸೊ ಗ್ರಾಫಲ್ಲಿ ಸೊ ಇಲ್ಲಿ ಪಾಯಿಂಟ್ಸು ನೋಡಮ್ಮ. ಇಲ್ಲಿ ಮಾರ್ಕ್ ನಿಮಗೆ ಪಾಯಿಂಟ್ ಬಂದಿರೋದೇನು, 0, 8 ಆ್ಯಂಡ್ 4, 0. ಸೊ ಮಾರ್ಕ್ ಮಾಡಿ, ಕನೆಕ್ಟ್ ಮಾಡಿ. ಎರಡಕ್ಕೂ 8ಗೂ 4 ಕನೆಕ್ಟ್ ಮಾಡಿ. ಇನ್ನು ದೊಡ್ಡದಾಗಿ ಲೈನ್ ಹಾಕೋಬೇಕು. ಹೌದು, ಆ ಕಡೆಯಿಂದ ದೊಡ್ಡದಾಗಿ ಲೈನ್ ಕನೆಕ್ಟ್ ಮಾಡಿ. ಸೂಪರ್. ಓಕೆ. ಈಗ ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಈಸ್ y is -1, x is 1. ಕನೆಕ್ಟ್ ಮಾಡಮ್ಮ. ಫುಲ್ ಹೋಗಬೇಕು. ಸೂಪರ್. ಗುಡ್. ಸಾಕು. ಸೊ ಇವಾಗ ಇದನ್ನು ರಿಮೂವ್ ಮಾಡಿ. ನಿಮ್ಗೆ ಇವಾಗ ಸೊಲ್ಯೂಷನ್ ನೋಡಿ ಹೆಂಗೆ ಬರ್ತಿದೆ. ಒಂದು ಡಿಫ್ರೆಂಟ್ ಕಲರ್ ತಗೊಳ್ಳಿ. ತಗೊಂಡು ಸೊ ಇವಾಗ ಮಾರ್ಕ್ ಮಾಡಿ. ಇಲ್ಲೇನಿದೆ, ಇಲ್ಲಿ ಡ್ರಾ ಮಾಡಿ ಲೈನು. ಎಲ್ಲಿ ಟಚ್ ಆಗ್ತಿದೆ, ಕರೆಕ್ಟ್ ಮಾಡಿ. ಸೂಪರ್. ಸೊ ಇವಾಗ x ವ್ಯಾಲ್ಯೂನು -3 ಬರೀರಿ. x is equal to -3,
ಎಕ್ಸ್ ಇಸ್ ಈಕ್ವಲ್ ಟು -3 ಎಕ್ಸ್ ಇಸ್ ಈಕ್ವಲ್ ಟು -3 ಬರೀಬೇಕು. ಹಾಂ, ಬ್ರಾಕೆಟ್ ಏನು ಯೂಸ್ ಮಾಡಬೇಡಿ. ಎಕ್ಸ್ ಇಸ್ ಈಕ್ವಲ್ ಟು 3, ವೈ ಇಸ್ ಈಕ್ವಲ್ ಟು 2. ಓಕೆ, ವೆರಿಫೈ ಮಾಡ್ಕೋಬೋದು. ಬಟ್ ಇಲ್ಲಿ ಸ್ಕೇಲ್ ಬರೀಬೇಕು. ಸ್ಕೇಲ್ ಏನಿದೆ, ಎಕ್ಸ್ ಆಕ್ಸಿಸ್ ಎಷ್ಟಿದೆ? ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಯೂನಿಟ್ ಇದೆ? 1 ಯೂನಿಟ್ ಇದೆ. ವೈ ಆಕ್ಸಿಸ್ ಎಷ್ಟಿದೆ? 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 2 ಯೂನಿಟ್ ಇದೆ. 2 ಯೂನಿಟ್ ಇದೆ. ಐ ಥಿಂಕ್ ಲಾಸ್ಟ್ ಗ್ರಾಫ್ನ 1 ಯೂನಿಟ್ ಬರ್ದಿರಂಗಿದ್ದೀವಿ. ವೈ ಆಕ್ಸಿಸ್ ವಿಲ್ ಬಿ 2 ಯೂನಿಟ್. ಕ್ಲಿಯರಾ? ಆನ್ಸರ್ ಎಕ್ಸ್ ಇಸ್ ಈಕ್ವಲ್ ಟು 3 ಇಷ್ಟು ಬರೆದ್ರೆ 5. ಎಷ್ಟು ಮಾರ್ಕ್ಸ್ ಕೊಡ್ತಾರಮ್ಮ? 4 ಮಾರ್ಕರ್ ಕೊಡ್ತಾರೆ. ಕನ್ಫರ್ಮ್ ಕ್ವೆಶನು. ಸೊ ನೀವೇನು ಮಾಡಿ, ಈಗ ಗ್ರಾಫ್ ಅರ್ಥ ಇದೆ ಅಂತ ಅನ್ಕೋತೀನಿ ಎಲ್ಲ ಸ್ಟೂಡೆಂಟ್ಸ್ಗೂ. ನೀವೇನು ಮಾಡಬೇಕು, ಇವಾಗ ಇಲ್ಲಿಗೆ ನಾನು ತುಂಬ ಗ್ರಾಫ್ ಕ್ವೆಶನ್ಸ್ ಕೊಟ್ಟಿದ್ದೀನಿ. ಅಷ್ಟು ಗ್ರಾಫ್ ಕ್ವೆಶನ್ಸ್ನ ಬಂದು ಇಷ್ಟು 13 ಗ್ರಾಫ್ ಆದರೆ ಕನ್ಫರ್ಮ್ ಒಂದು 4 ಮಾರ್ಕರ್ ಆಯಿತು ಇವಾಗ. ಓಕೆ, ಸೊ ಅದೇ ಥರ ಈಗ ನೆಕ್ಸ್ಟು ಮೀನು ಮೀಡಿಯನ್ನು ಮೋಡ್ ಮಾಡಿಕೊಡ್ತೀನಿ. ನಮ್ಮ ಇದನ್ನು ಫ್ರೀಯಾಗಿ ಮಕ್ಕಳಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ. ನಾಗಶೆಟ್ಟಳ್ಳಿ ಬ್ರಾಂಚಿಗೆ ಬಂದು ನೀವು ಬಂದು ತೊಗೊಂಡು ಹೋಗಬೇಕು. ಯಾವುದೇ ಡೌಟ್ಸ್ ಇದ್ದರೂ ನಾವು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನೋಡಿ, ಇಲ್ಲಿದಲ್ಲ, ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತಲ್ಲ ನೋಡಿ, 814-814-7276-767ಗೆ ಕಾಲ್ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಥರ ಅಡ್ರೆಸ್ಸು, ಯಾವ ಥರ ಬಂದು ಕಲೆಕ್ಟ್ ಮಾಡಬೇಕು. ಇದು ನಾವು ಫ್ರೀಯಾಗಿ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ. ಇದರಲ್ಲಿ ನಿಮಗೆ ಆರಾಮ್ಸೆ ಸ್ಕೋರ್ ಮಾಡ್ಕೊಳ್ಬೋದು. ನೀವು 65 ಮಾರ್ಕ್ಸು ಮ್ಯಾಥ್ಸಲ್ಲಿ, 65 ಮಾರ್ಕ್ಸು ಸೈನ್ಸಲ್ಲಿ ತೊಗೋಬೋದು. ನಿಮಗೆ ಏನೇ ಅಕಾಡೆಮಿಕ್ಸ್ ಡೌಟ್ಸ್ ಇದ್ದರೂ ನಮ್ಮ ಟೀಮ್ನ ರೀಚ್ ಔಟ್ ಮಾಡ್ಬೋದು. ಥ್ಯಾಂಕ್ ಯು. ಸೊ ಇನ್ನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಪ್ರಾಕ್ಟೀಸ್ ಕ್ವಶನ್ಸ್ ಏನಿದೆ ಎಲ್ಲ ಹಾಕಿರ್ತೀನಿ. ಒಂದು ಸರಿ ನೀವು ಅಷ್ಟು ಕ್ವಶನ್ಸ್ ಸಾಲ್ವ್ ಮಾಡಿ ಬೇಕಾದ್ರೆ ನೀವು ನಮಗೆ ವಾಟ್ಸಪ್ ಮಾಡ್ಬೋದು. ನೀವು ನಾವು ಏನಾದ್ರು ತಪ್ಪಿದ್ರೆ ಅದು ಮಿಸ್ಟೇಕ್ಸ್ ಇದ್ದರೆ ಐಡೆಂಟಿಫೈ ಮಾಡಿ ನಮ್ಮ ಟೀಮ್ ನೀವು ವಾಪಸ್ ಕೊಡ್ತಾರೆ, ವಾಪಸ್ ಸೊಲ್ಯೂಷನ್ಸ್ ಕಳಿಸ್ಕೊಡ್ತಾರೆ. ಮತ್ತು ನಮ್ಮದು ಲೊಕೇಶನ್ ಬಂದು ನಾಗಶೆಟ್ಟಳ್ಳಿ ಬಸ್ ಸ್ಟಾಪ್ ಹತ್ರನೇ ಇದೆ. ಸೊ ಬಂದು ಒಂದು ಸತಿ ವಿಸಿಟ್ ಮಾಡಿ. ಬುಕ್ಸು ಫ್ರೀಯಾಗಿ ಕೊಡ್ತಿದ್ದೀವಿ ಮಕ್ಕಳಿಗೆ, ಎಲ್ಲ ಸ್ಟೇಟ್ ಸ್ಟೂಡೆಂಟ್ಸ್ಗೂ ಇದನ್ನು ಫ್ರೀಯಾಗಿ ತಲುಪಿಸ್ತಾ ಇದ್ದೀವಿ. ಬಂದು ತೊಗೊಂಡೋಗಿ. ಮತ್ತು ಏನಾದರೂ ನಿಮ್ಗೆ ಇನ್ನೂ ನಮ್ಮ ಗ್ರೂಪಲ್ಲಿ ಜಾಯ್ನ್ ಆಗಬೇಕು, ನಮ್ಮ ವೀಡಿಯೋಸ್ ಎಲ್ಲ ನಿಮಗೆ ಅಪ್ಡೇಟ್ ಸಿಗಬೇಕು ಅಂದರೆ ಟೆಲಿಗ್ರಾಮ್ ಲಿಂಕ್ ಕೆಳಗಡೆ ಇರುತ್ತೆ. ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಯು ಕ್ಯಾನ್ ಆ್ಯಡ್. ಥ್ಯಾಂಕ್ ಯು.